ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ನನಗೆ ರಾಜ್ಯಸಭಾ ಸದಸ್ಯನಾಗಿ ಮಾಡಿತ್ತು. ಹೀಗಾಗಿ ಪಾರ್ಟಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನ ಹುಸಿ ಮಾಡಿದ ರೀತಿಯೊಳಗೆ ಕಳೆದ 6 ವರ್ಷಗಳ ಅವಧಿಯಲ್ಲಿ ನಾನು ಅತ್ಯುತ್ತಮ ಕಾರ್ಯವನ್ನ ಮಾಡಿದ್ದೇನೆ. ಮೊದಲನೇದಾಗಿ ರಾಜ್ಯಸಭಾ ಸದಸ್ಯನಾಗಿ ನನ್ನ ವ್ಯಾಪ್ತಿ ಇಡೀ ರಾಜ್ಯ ಅಂತ ಭಾವಿಸಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಮೂರ್ ಬಾರಿ ಅಂದ್ರೆ ಒಟ್ಟು ರಾಜ್ಯವನ್ನ 3 ಬಾರಿ ನಾನು ಸುತ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದ್ರ ಜೊತೆಗೆ ಜನಸಾಮಾನ್ಯರ ಧ್ವನಿಯಾಗಿ ಏನು ರಾಜ್ಯಸಭೆಯಲ್ಲಿ ಮಾತನಾಡಬೇಕು ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಅನೇಕ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಗಮನ ಸೆಳೀತಕ್ಕಂಥ ಪ್ರಯತ್ನವನ್ನು ಕೂಡ ನನ್ನ ವತಿಯಿಂದ ಆಗಿದೆ. ಮತ್ತು ನಾನು ಪ್ರಾರಂಭ 2020ರಲ್ಲಿ ನನಗೆ ರಾಜ್ಯಸಭಾ ಸದಸ್ಯನ ಮಾಡಿದಾಗ ಅವತ್ತು ಕೊರೋನಾ ಸಂದರ್ಭ 2 ವರ್ಷಗಳ ಕಾಲ. ಆ 2 ವರ್ಷಗಳ ಕಾಲ ಕೂಡ ನಾನು ನಿರಂತರವಾಗಿ ಜನರ ಜೊತೆ ಬೆರೆತು ಕೆಲಸ ಮಾಡುವಂತದ್ದು ಇರ್ಬೋದು. ಈ ಕೊನೆಯ ಅವಧಿಯಲ್ಲೂ ಕೂಡ ನಾನು ಕೆಲಸ ಮಾಡಿರುವಂತದ್ದು ತೃಪ್ತಿ ಇದೆ. ಒಟ್ಟು ರಾಜ್ಯದ ಎಲ್ಲಾ ಸಂಸದರಲ್ಲಿ ಎದ್ದು ಕಾಣ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ಇದೆ. ಜನ ಕೂಡ ಅದ್ರ ಬಗ್ಗೆ ಒಳ್ಳೆ ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ. ಎರಡನೇ ಅವಧಿಗೆ ಮುಂದುವರಿಯೋದ್ರ ಬಗ್ಗೆ ಪಕ್ಷ ಈಗ ಕೊಟ್ಟಿರತಕ್ಕಂಥ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಈ ಅನುಭವವನ್ನ ಪಕ್ಷ ಬಳಸಿಕೊಳ್ಳೋದಾದ್ರೆ ನಾನು ಸಂತೋಷ ಪಡ್ತೇನೆ. ಒಂದ್ ವೇಳೆ ಹೊಸಬರಿಗೆ ಕೊಟ್ಟರು ಕೂಡ ಅವರಿಗೂ ಕೂಡ ನಾನು ಸಹಕಾರವನ್ನು ಕೊಡೋದ್ರ ಮುಖಾಂತರ ಪಾರ್ಟಿಯ ತೀರ್ಮಾನವನ್ನ ನಾನು ಸ್ವಾಗತ ಮಾಡ್ತೇನೆ. ಯಾರಿಗೇ ಆಗ್ಲಿ ಮತ್ತೊಂದು ಬಾರಿ ಆಗ್ಬೇಕನ್ನೋ ಅಪೇಕ್ಷೆ ಇರ್ತದ. ಆದ್ರೆ ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರು ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ಕೊಡ್ಬೇಕನ್ನುವಂತ ಆಗ್ರಹ ಮಾಡೋದು ತಪ್ಪಾಗ್ತದೆ. ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರು ಅದ್ರ ಪರವಾಗಿ ನಾವು ಇರ್ತೀವಿ.